ಕತೆ ಹೇಳ್ತೀಯಾ? ಆಯ್ತು ಪುಟಾಣಿ, ನಾನಿವತ್ತು ನಿನಗೆ ಬುದ್ಧಿವಂತ ಮೊಲ ಅನ್ನೋಂಥ ಕಥೆಯನ್ನು ಹೇಳ್ತೀನಿ, ಸರಿನಾ? ಒಂದು ಕಾಡಿನಲ್ಲಿ ಒಂದು ಕೆರೆ ಇತ್ತು. ಆ ಕೆರೆಗೆ ತುಂಬ ಆನೆಗಳು ಸ್ನಾನ ಮಾಡ್ಲಿಕ್ಕೆ ಬರ್ತಿದ್ವು. ಹಾಗೆ ಅದೇ ಕೆರೆಯಲ್ಲಿ ನೀರನ್ನು ಕೂಡ ಕುಡಿತಿದ್ವು. ಆದರೆ ಕೆಲವು ದಿನ ನಂತರ ಏನಾಯ್ತು, ಆ ಕೆರೆಯಲ್ಲಿರೋ ನೀರು ಬತ್ತು ಹೋಯ್ತು. ಆಗ ಆನೆಗಳು ಬೇರೆ ಕೆರೆಯಲ್ಲಿದೆ ಅಂತ ಹುಡುಕ್ತಾ ಹೋದ್ವು. ಅದೇ ಕಾಡಿನಲ್ಲಿ ಮತ್ತೊಂದು ಕೆರೆ ಇರೋದು ಅವರಿಗೆ ತಿಳಿತು. ಅದೇ ಕೆರೆ ಹತ್ರ ತುಂಬ ಮೊಲಗಳು ಕೂಡ ವಾಸ ಮಾಡ್ತಿದ್ವು. ಆ ಆನೆಗಳೆಲ್ಲ ನೀರು ಕುಡಿಲಿಕ್ಕೆ ಕೆರೆ ಹತ್ರ ಬರುವಾಗ ಮೊಲಗಳ ಚಿಕ್ಕ ಜೀವಿಗಳು ಅನ್ನೋ ಕಾರಣದಿಂದ ಆನೆಗಳು ಅವುಗಳತ್ತ ಗಮನನೇ ಕೊಡ್ತಿರ್ಲಿಲ್ಲ. ಆನೆಗಳು ವೇಗವಾಗಿ ಓಡ್ತಾ ಓಡ್ತಾ ಬಂದು ಆ ಮೊಲಗಳ ಮೇಲೆಲ್ಲ ಕಾಲಿಟ್ಟು ತುಳಿದು ಬಿಡ್ತಿದ್ವು. ಈ ರೀತಿ ಆನೆಗಳ ಕಾಲು ತುಳಿತಕ್ಕೆ ಸಿಕ್ಕಂತ ಮೊಲಗಳು ಪ್ರತಿದಿನ ಸತ್ತು ಹೋಗ್ತಿದ್ವು. ಇದೇ ರೀತಿ ಹಲವಾರು ಮೊಲಗಳು ಸತ್ತು ಹೋದ್ವು. ಇದನ್ನ ನೋಡಿ ಒಂದು ಬುದ್ಧಿವಂತ ಮೊಲ, ಈ ಆನೆಗಳು ಬಹಳ ಬಲಿಷ್ಠವಾಗಿವೆ. ನಾವು ಅವುಗಳ ವಿರುದ್ಧ ಏನಾದ್ರೂ ಶಕ್ತಿಯಿಂದ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರಿಂದ ನಾವು ಬುದ್ಧಿಯಿಂದ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡ್ತು. ಆ ರಾತ್ರಿ ಆ ಮೊಲ ಕೆರೆ ಹತ್ರ ಇರುವಂತಹ ಬೆಟ್ಟವನ್ನು ಹತ್ಕೊಂಡು ಆಕಾಶದಲ್ಲಿದ್ದಂತಹ ಚಂದ್ರನನ್ನ ತೋರಿಸ್ತಾ ಎಲ್ಲ ಆನೆಗಳನ್ನ ಕರೀತು. ಬನ್ನಿ ಬನ್ನಿ, ನಾನು ಚಂದ್ರದೇವರ ಪ್ರತಿನಿಧಿ. ಅವರಿಂದ ಒಂದು ಸಂದೇಶ ಇದೆ. ನೀವೆಲ್ಲರೂ ಈ ಸರೋವರವನ್ನ ಆಕ್ರಮಣ ಮಾಡಿದ್ದೀರಾ, ಜೊತೆಗೆ ಮೊಲಗಳನ್ನ ಕಾಲಿನಿಂದ ತುಳಿದು ಕೊಲ್ತಿದ್ದೀರಾ. ಈ ಕಾರಣದಿಂದ ಚಂದ್ರದೇವ ತುಂಬಾ ಕೋಪಗೊಂಡಿದ್ದಾನೆ ಅಂತ ಹೇಳ್ತು. ಇದನ್ನು ಕೇಳಿದ ಆನೆಗಳು ತುಂಬಾ ಭಯ ಪಟ್ಕೊಂಡ್ವು. ಆ ಮೊಲಕ್ಕೆ ನಮಸ್ಕಾರ ಮಾಡಿ, ಈಗ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ವು. ಆಗ ಮೊಲ ಹೇಳ್ತು, ನಾನು ನಿಮಗೆ ತೋರಿಸ್ತೇನೆ ಚಂದ್ರದೇವರು ಹೇಗೆ ಕೋಪಗೊಂಡಿದ್ದಾರೆ ಅಂತ. ಬನ್ನಿ 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 ಬನ್ನಿ, ನನ್ನ ಜೊತೆಗೆ ಆ ಕೆರೆ ಹತ್ರ ಬನ್ನಿ ಅಂತ ಕರೀತು. ಎಲ್ಲ ಆನೆಗಳು ಆ ಮೊಲದ ಜೊತೆಗೆ ಕೆರೆ ಹತ್ರ ಹೋದ್ವು. ಆ ಕೆರೆಯಲ್ಲಿ ಚಂದ್ರನ ಪ್ರತಿಬಿಂಬ ಕಾಣಿಸ್ತಾ ಇತ್ತು. ಅದೇ ರೀತಿ ಅಲ್ಲಿ ಗಾಳಿ ಬೀಸ್ತಿರೋ ಕಾರಣದಿಂದ ಆ ಕೆರೆಯಲ್ಲಿರುವಂತಹ ಅಲೆಗಳೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಅಂದ್ರೆ ಆ ಚಂದ್ರನ ಪ್ರತಿಬಿಂಬ ಕದಲ್ತಾ ಇತ್ತು. ಆ ಕದಲ್ತಾ ಇರುವಂತಹ ಚಂದ್ರನ ಪ್ರತಿಬಿಂಬವನ್ನ ಆ ಮೊಲ ಎಲ್ಲ ಆನೆಗಳಿಗೆ ತೋರಿಸಿ ಹೇಳ್ತು, ನೋಡಿ ನೋಡಿ ಚಂದ್ರದೇವರು ಹೇಗೆ ಕೋಪಗೊಂಡಿದ್ದಾರೆ ಅಂತ. ಅವರು ಸಿಟ್ಟಿನಿಂದ ನಡುತ್ತಾ ಇದ್ದಾರೆ. ಅದರಿಂದ ನೀವು ಚಂದ್ರದೇವನಲ್ಲಿ ಕ್ಷಮೆಯನ್ನ ಕೇಳಿ ಮತ್ತೆ ಈ ಕೆರೆಯನ್ನ ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ತು. ಆ ಎಲ್ಲ ಆನೆಗಳು ನದಿಯಲ್ಲಿ ಕದಲ್ತಾ ಇರುವಂತಹ ಚಂದ್ರನ ಪ್ರತಿಬಿಂಬ ನೋಡಿ, ಅರೆ, ಸತ್ಯವಾಗ್ಲೂ ಚಂದ್ರದೇವನಿಗೆ ಕೋಪ ಬಂದಿದೆ ಅಂತ ಅನ್ಕೊಂಡು ಆ ಚಂದ್ರದೇವನ ಹತ್ರ ಕ್ಷಮೆಯನ್ನ ಕೇಳಿ ಆ ಕೆರೆಯನ್ನ ಬಿಟ್ಟು ಹೋಗ್ಬಿಟ್ವು. ಈ ಕಥೆಯಿಂದ ನಾವೇನ್ ತಿಳಿತೀವಿ ಪುಟಾಣಿ? ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಗೊತ್ತಾಯ್ತಲ್ವಾ? ಆದ್ರಿಂದ ಜೀವನದಲ್ಲಿ ಬುದ್ಧಿಯಿಂದ ಎಲ್ಲ ಕಾರ್ಯಗಳನ್ನ ಮಾಡಬೇಕು. ಮತ್ತೊಂದು ಕತೆ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದ. ಬಾಯ್. More stories.